ಅಲ್ಲ, ಅದು ನನ್ನ ಪ್ರೊಫೆಷನ್ ಗೊತ್ತಿದ್ದೇನೆ ಒಪ್ಕೊಂಡಿರೋದು. ಸೊ ಹಂಗಾಗಿ ಎಲ್ಲದಕ್ಕೂ ರೆಡಿ ಇದ್ದಾರೆ. ಯಾಕೆಂದ್ರೆ ನಮ್ಮ ಕೆಲಸ ಬೇರೆ, ಪರ್ಸನಲ್ ಬೇರೆ ಅಲ್ವಾ, ಅವ್ರಿಗೆ ಗೊತ್ತು. ನಾನ್ ಚೂಸ್ ಮಾಡಿಲ್ಲ, ಫಸ್ಟ್ ನಮ್ಮ ಮನೆಯವರೆಲ್ಲ ಒಪ್ಕೊಂಡ್ರು. ಎಲ್ಲಾ ಗುಣಗಳು ಇಷ್ಟ, ಹೆಂಡತಿ ಆಗೋರ್ದು ಒಂದು ಗುಣ ಅಲ್ಲ ಅಲ್ಲ, ಎಲ್ಲಾ ಗುಣನೂ ಇಷ್ಟ ಆಯ್ತು. ಸಪೋರ್ಟಿವ್ ಆಗಿರ್ತಾರೆ. ಸೊ ಹಂಗಾಗಿ ನಾನ್ ಲಕ್ಕಿ ಅಂತ ಹುಡುಗಿ ಸಿಗಕ್ಕೆ. ಅವರು ಬಯೋಡಿಗ್ರೇಡಬಲ್ ಮೆಟೀರಿಯಲ್ಗಳು ಬರುತ್ತೆ. ಈ ಪ್ಲಾಸ್ಟಿಕ್ಗೆ ಆಲ್ಟರ್ನೇಟ್, ಅಂದ್ರೆ ಪ್ಲಾಸ್ಟಿಕ್ ಪರಿಸರಕ್ಕೆ ವಿರುದ್ಧ ಅಲ್ವಾ. ಇದೆಲ್ಲ ಏನಂದ್ರೆ ಒಂದಷ್ಟು ದಿನ ಎಲ್ಲೇ ಬಿಸಾಕಿದ್ರು ಭೂಮಿನಲ್ಲೇ ಅದು ಹಂಗೆ ಮಣ್ಣು ಜೊತೆ ಇದಾಗೋಗುತ್ತೆ. ಪರಿಸರ ಪ್ರೇಮಿ. ಆ ಗೊತ್ತು ಎಲ್ರಿಗೂ. ನಾನು ಈ ದರ್ಶನ್ ಸರ್ದು ಏನ್ ಇನ್ಸಿಡೆಂಟ್ ಇದೆ ಅದರಲ್ಲಿ ವಿಟ್ನೆಸ್ ಅಂತ. ಸೊ ಹಂಗಾಗಿ ಕರೆಯಕ್ಕಾಗಲ್ಲ. ಆಮೇಲೆ ಅವರು ಆಚೆ ಇದ್ರೂನು ಮದ್ವೆಗೂ ಬರಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಇದನ್ನೆಲ್ಲ ಮುಗಿಸ್ಕೊಂಡೆ ಅವರು ಮೀಟಪ್ ಮಾಡ್ಬೇಕು. ನಾನೊಬ್ಬ ವಿಟ್ನೆಸ್ ಆಗಿರೋದ್ರಿಂದ ಅವ್ರ ಬಗ್ಗೆ ಇಷ್ಟೇ ಮಾತಾಡಕ್ಕಾಗಲ್ಲ ನಾನು. ಇಲ್ಲ, ಈಗ ನೀವ್ ಹೇಳಿದ್ಮೇಲೆ ಗೊತ್ತಾಗ್ತಿರೋದು ಫ್ಯಾನ್ ಅಂತ. ಹಂಗೆಲ್ಲ ಹೇಳಿಲ್ಲ ಅವ್ರಿಗೆ. ಅಧ್ಯಕ್ಷ, ಮತ್ತೆ ನಮ್ದು ಉಪಾಧ್ಯಕ್ಷ. ಸೊ ಕಾಮಿಡಿ ಅಂದ್ರೆ ತುಂಬಾ ಇಷ್ಟ. ಹಂಗಾಗಿ ನಮ್ದು ಕಾಮಿಡಿ ಸಿನಿಮಾಗಳೆಲ್ಲನೂ ಇಷ್ಟ ಅಂತ ಹೇಳಿದ್ರು. ಫಸ್ಟ್ ಮೂವಿ ಮದುವೆಗಿಂತ ಮುಂಚೆ ಡೆವಿಲ್ ನೋಡಿದೀವಿ. ಮದುವೆ ಆದ್ಮೇಲೆ ಖಂಡಿತವಾಗ್ಲೂ ಟಾಕ್ಸಿಕ್ ನೋಡ್ತೀವಿ. ಖಂಡಿತವಾಗ್ಲು, ಯಾಕೆಂದ್ರೆ ಖುಷಿ ಆಗುತ್ತೆ. ಭಯ್ಯ ಅಂತ ಕರೆಯೋದು ನಾನು. ಆ ನಮ್ಮ ಯಶ್ ಅವರು ನಿಜವಾಗ್ಲೂ ಒಂದು ಟಾಕ್ಸಿಕ್ ಮೂವಿ ಬರ್ತಿರೋದು ಪರ್ಸ್ನಲಿ ಹೆಮ್ಮೆ. ಆ ಒಂದು ಕನ್ನಡ ಸಿನಿಮಾ, ಒಬ್ಬ ಕನ್ನಡದವರು ಹೋಗಿ ಇವತ್ತು ಎಲ್ಲ ದೇಶಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ಇವತ್ತು ಟಾಕ್ಸಿಕ್ 26ನೇ ತಾರೀಕು ಬಿಡುಗಡೆ ಆಗ್ತಿದೆ. ಖಂಡಿತವಾಗ್ಲೂ ಮದುವೆ ಆದ್ಮೇಲೆ ನಮ್ಮಿಬ್ಬರದು ಮೊದಲನೇ ಸಿನಿಮಾ ಟಾಕ್ಸಿಕ್ ಆಗಿ ನೋಡ್ತೀವಿ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ನನಗ್ ಗೊತ್ತಿರೋ ಪ್ರಕಾರ ಈಗ ನಾವೇನು ಟ್ರೈಲರ್ ಟೀಸರ್ ನೋಡ್ತೀವಿ, ಅದು ಬಿಟ್ಟು ಫ್ಯಾಮಿಲಿ ಎಮೋಷನ್ ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಅದು ಇನ್ನೇನು ನಾಳೆನೆ ಬರುತ್ತೆ, ಗೊತ್ತಾಗತ್ತೆ ಎಲ್ರಿಗೂ. ಅದೇ ಹೇಳಿದ್ರು, ಗಂಡ ಅಂದ್ರೆ ಹೆಂಗಿರ್ಬೇಕು, ಏನೇನ್ ತಪ್ಪು ಮಾಡಬಾರ್ದು ಅದನ್ನ ರಾಧಿಕಾ ಹತ್ರ ಕೇಳ್ಕೊಂಬಿಡಪ್ಪ ಅಂದ್ರು. ಸೊ ಇಲ್ಲ, ಮದುವೆ ಆದ್ಮೇಲೆ ಕೇಳ್ತೀನಿ ಬಿಡ್ರಿ, ಈಗ್ಲೇ ಬೇಡ ಅಂತ. ಎಲ್ರಿಗೂ ಕೊಟ್ಟಿದ್ದೀನಿ, ಕೊಡೋದು ನನ್ನ ಧರ್ಮ ಕರ್ತವ್ಯ. ಯಾರ್ಯಾರು ಫ್ರೀ ಇದ್ದು, ಪ್ರೀತಿ ವಿಶ್ವಾಸ ಇದ್ದು, ಆಮೇಲೆ ಎಲ್ರಿಗೂ ಕೆಲ್ಸಗಳಿರುತ್ತಲ್ಲ, ಫ್ರೀ ಇದ್ದವ್ರು ಖಂಡಿತ ಹಬ್ಬ ಎಲ್ಲರೂ ಬರ್ತಾರೆ. ಬಟ್ ಯಾರು ಬರ್ತಾರೆ ಬರಲ್ಲ ಅನ್ನೋದು ಗೊತ್ತಿಲ್ಲ.